ಸರ್ ಓಕೆ ಡನ್. ಒಂದು ಮಾತು ಇಷ್ಟೆಲ್ಲ ಆಗ್ತಿದೆ, ನಾನು ಕೊಟ್ಟಿದ್ದು, ನಾನು ಇಟ್ಟಿದ್ದು, ನಾನು ಹೇಳಿದ್ದು ಅನ್ನೋ ವಿಚಾರ ಇದೆಯಲ್ಲ. 2021 ಮಾರ್ಚ್ 11 ಸಿನಿಮಾ ರಾಬರ್ಟ್ ರಿಲೀಸ್ ಆಗಿದ್ದು. ಸಿನಿಮಾ ಆಗಿ 3 ತಿಂಗಳಾದ್ರೂ ಅದ್ಭುತವಾಗಿ ಹೌದು, ರಿಲೇಶನ್ಶಿಪ್ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ಎರಡು ವಿಷಯ ಬಂದೀಗ. ರಾಬರ್ಟ್ ಆಗಕ್ಕಿಂತ ಮುಂಚೆನೆ ದರ್ಶನ್ ಸರ್ ಉಮಾಪತಿ ಅವ್ರ ಮೇಲೆ ಮುನಿಸ್ಕೊಂಡಿದ್ರು ಅಂತ, ಅದೊಂದು. ಮತ್ತೊಂದು, ಅಷ್ಟೆಲ್ಲ ಚೆನ್ನಾಗಿದ್ರು ಹೆಂಗ್ ದೂರ ಆದ್ರು ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸರ್ ನೀವು ಕಂಡಂತೆ ಏನ್ ಹೇಳ್ತೀರಿ? ಅದೆರಡರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಅದು ಯಾವುದು ಸಿನಿಮಾ ವಿಷಯಕ್ಕಾಗಿದ್ದಲ್ಲ, ಸೊ ನಾನು ಏನೋ ರಾಂಗ್ ಕಮೆಂಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಸಿನಿಮಾದಲ್ಲಿ ಏನಾರು ಆಗಿದ್ರೆ ನನಗೆ ಗೊತ್ತಿರೋದು, ನಾವು ಸಿನಿಮಾ ಮಾಡಿದ್ದೀವಿ, ಅದು ಸಕ್ಸಸ್ ಮೀಟ್ ಮಾಡಿದ್ದೀವಿ, ಶೆಲ್ಟನ್ ಹೋಟ್ಲು ಅಷ್ಟು ಗ್ರ್ಯಾಂಡ್ಯೂರ್ ಆಗಿ ಮಾಡಿದ್ವಿ, ಅಲ್ಲಿವರು ಎಲ್ಲ ಚೆನ್ನಾಗಿದ್ದಾರೆ, ನಾನು ಕಂಡಂಗಂತೂ ಎಲ್ಲ ಚೆನ್ನಾಗಿದೆ. ಹೌದು, ಎಲ್ಲ ಇದ್ದಾಗ ಎಲ್ಲನೂ ಚೆನ್ನಾಗಿದ್ದೀವಿ ನಾವು. ಅದು ಆದಮೇಲೆ ಮನಸ್ತಾಪಗಳಾಗಿರೋದು ಅದು ಅವರಿಬ್ಬರು ವೈಯಕ್ತಿಕವಾಗಿ ಆಗಿರೋದು ಹೊರತು ಸಿನಿಮಾ ಸಂಬಂಧಪಟ್ಟಿದ್ದು ಆಗಿರೋದಲ್ಲ. ನಾನು ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಬಾರ್ದು ಅಂತ ಅನ್ಸುತ್ತೆ ನನಗೆ. ಸೊ ಇದು ನನಗೆ ಗೊತ್ತಿರೋ ಅಷ್ಟು. ಆದರೂ ನೆನೆ ಮಾತಾಡ್ಬೇಕಾದ್ರೆ ಒಂದು ಉಮಾಪತಿ ಅವರು ಒಂದು ಮಾತು ಹೇಳ್ತಾರೆ, ಕತೆ ನಾನೇ ಮಾಡಿಸಿದ್ದೆ, ಟೈಟ್ಲು ನಮ್ಮದೇ ಅಂತ ಹೇಳ್ತಾರೆ. ಆದರೆ ಸಿನಿಮಾನೇ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಸಿನಿಮಾನೇ ನೋಡಿದ್ರೆ ಆ ಕತೆ ನಾವೇ ಮಾಡಿಸಿದ್ದು ಅಂತ ಅವ್ರು ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ. ಈಗ ನಾನು ಅದು ಹಿಂಗೆ ಗೊತ್ತಿರಲಿ ಸರ್, ಅವರೇ ನಾನು ಸಿನಿಮಾನೂ ನೋಡಿಲ್ಲ ಅಂತಾರೆ, ಕತೆ ನಂದೇ ಅಂತ ಹೇಳ್ತಾರೆ ಅಂತಂದ್ರೆ ಏನೋ ಅತ್ಲಿ ಪೋಸ್ಟ್ರು ಇದೆಲ್ಲ ನೋಡ್ಬಿಟ್ಟು ಒಂದು ಜಡ್ಜ್ಮೆಂಟ್ ತೊಗೊಂಡಿರ್ಬೋದು ಏನೋ, ಬಹುಶಃ ಹಂಗೇನಾರು ಆಗಿರ್ಬೋದೇನೋ. ಬಟ್ ಅದಿರಲಿ ಬಿಡಿ, ಅದು ಅವ್ರು ಹೇಳಿದ್ದು ಎಲ್ಲದಕ್ಕೂ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಟೋಟಲಿ ಹಿಸ್ ಕಾಲ್ ಅಂತ ಆಗುತ್ತಲ್ಲ. ಇದು ಗೊತ್ತಿರೋ ಅಂಥ ವಾಸ್ತವಾಂಶ ಏನಿದೆ ಅದೊಂದು ಹೇಳ್ತೀನಿ. ಆಮೇಲೆ ಎಲ್ಲೂ ಅವರು ಅಫಿಷಿಯಲ್ಲಾಗಿ ಹೇಳಿಲ್ಲ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ, ಅಥವಾ ಹೇಳಿದಾರಲ್ಲ ನನಗೆ ಗೊತ್ತಿಲ್ಲ, ತರುಣ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅನ್ನೋ ಥರದ್ದು ಏನಾರಾಗಲಿ. ಅದೇ ಸರ್, ಈ ಖರ್ಚು ಹೇಳಿದ್ನಲ್ಲ ಸರ್, ಈಗ ಇವತ್ತು 3 ದಿನದಲ್ಲಿ ಒಂದು ಕತೆ ಮಾಡೋಕ್ಕಾಗತ್ತಾ? ಒಂದು ರಿಸಾರ್ಟಲ್ಲಿ ಹೋಗಿ 3 ದಿವಸದಲ್ಲಿ ಈ ಥರದೊಂದು ಕತೆ ಮಾಡೋಕ್ಕಾಗತ್ತಾ? ಇಟ್ ಈಸ್ ಓನ್ಲಿ ದಿ ಟೆಲ್ಲಿಂಗ್ ಆಫ್ ದಿ ಸ್ಟೋರಿ. ಏನಾದ್ರು ನನ್ನ ಟೀಮ್ ಹೇಳಬೇಕು, ಅದನ್ನೆಲ್ಲ ಒಂದು ವಾರ ಆಗಟ್ಟಲೆ ನಾವು ಹೇಳ್ತೀವಿ ಟೀಮಲ್ಲಿ. ಸೊ ಅದು ಹೇಳೋದು ಟೈಮಲ್ಲಿ ಇದನ್ನು 3 ಡೇಸ್ ನಾವಲ್ಲಿ ಹೋಗಿ ಬಂದಿದ್ದು, ಆ ಖರ್ಚು ಅವ್ರು ಕೊಟ್ಟಿದ್ರು ಅನ್ನೋದು ಮಾತ್ರ ಇದು ನನಗೂ ಗೊತ್ತು, ದರ್ಶನ್ ಸರ್ಗೂ ಗೊತ್ತು, ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ ಅದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.